ಡ್ರೀಮ್ ಬೈ ಸುಜನ್ ಲೊಕೇಶನ್ ಅವರು ಸಿನಿಮಾ ಡ್ರೀಮ್ ಅಲ್ಲ, ನನ್ನ ಡ್ರೀಮಲ್ಲಿ ಬಂದಂಥ ಕತೆ ಇದು. ಸೊ ನಾನು ಮಲಗಿರ್ಬೇಕಾದ್ರೆ ನನ್ನ ಕನಸಲ್ಲಿ ಬಂದಂಥ ಒಂದು ಕಥೆಯನ್ನ ಒಂದೊಂದೇ ಸಣ್ಣದಾಗಿ ಹೆಣ್ದು ಇದನ್ನ ಒಂದು ಇವತ್ತು ಟ್ರೈಲರ್ ರಿಲೀಸ್ವರೆಗೂ ಬಂದಿದೆ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನು ನಾನು ಬಳಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂಥ ಕೆಲಸವನ್ನ ನೀವು ನೋಡಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಆಬ್ವಿಯಸ್ಲಿ. ಯಾಕಂದ್ರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಹೋದೆ, ಮೈನಸ್ ಪಾಯಿಂಟ್ ಹೋದೆ. ಏನು ಅಂದ್ರೆ ಅಕಸ್ಮಾತ್ ನಾವೇನಾದ್ರೂ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬಹುದು. ಯಾಕಂದ್ರೆ ನಾನು ಹೇಳಿದಾಗೆ 650 ಹೆಚ್ಚು ಸಿನಿಮಾಗಳನ್ನ ನಾನು ಪ್ರಮೋಟ್ ಮಾಡಿದ್ದೀನಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಸಿನಿಮಾ ಇವತ್ತು ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಆಗಿದ್ದಂಥ ಸಿನಿಮಾಗಳು ಆವರೇಜ್ ಆಗಿರೋದನ್ನ ನೋಡಿದ್ದೀನಿ. ಅದಕ್ಕೋಸ್ಕರ ಏನಂದ್ರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಡು ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ. ನನ್ನ ಸಿನಿಮಾ ಸಖತ್ತು, ಗ್ರೇಟು, ಎಕ್ಸ್ಟ್ರಾರ್ಡಿನರಿ, ದಿ ಬೆಸ್ಟ್. ನನ್ನ ದೇವರಣೆಗೂ ಹೇಳಲ್ಲ, ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ, ನಿಷ್ಠೆಯಿಂದ ಸಿನಿಮಾ ಮಾಡಿದ್ದೀನಿ, ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀನಿ, ಒಂದು ಕನ್ಸು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ, ಆ್ಯಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಆ ಉದ್ದೇಶ ಏನು ಅಂದರೆ ಜನರು ನೋಡಿ ನಗಬೇಕು. ಯಾಕಂದ್ರೆ ನನಗೆ ಗೊತ್ತಿರೋದು ಅದೊಂದೇ, ನನಗೆ ಗೊತ್ತಿರೋದು ಜನರನ್ನ ನಗಿಸ್ಬೇಕು ಅನ್ನೋದು. ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ, ಸಿನಿಮಾ ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಉಪಿ ಸರ್. ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಸ್ಗೂ ದೊಡ್ಡ ನಮಸ್ಕಾರ. ಸಚ್ ಡಿಫಿಕಲ್ಟ್ ಜಾಬ್ ಆ್ಯಂಡ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆಕ್ಚುಲಿ ಐ ವಾಂಟೆಡ್ ಟು ಪ್ರೇ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ಹೂ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮೀ ಅಂತ. ಈ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಚೇಂಜ್ ಆದವರು ಅಥವಾ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಚೇಂಜ್ ಆದವರು ಇವ್ರುಗಳೆಲ್ಲ ಪಟ್ಟಿರುವಂತ ಶ್ರಮ ಎಷ್ಟು ಅದ್ಭುತದ ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ವೆಂಟ್ ಥ್ರೂ ದಟ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ತಾತನೇ ಇರ್ಬೋದು, ಸುಬ್ಬಯ್ಯ ನಾಯ್ಡು, ಅವರು ಡೈರೆಕ್ಟ್ ಮಾಡಿದ್ದಾರೆ. ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಪಂತುಲು ಅವರು, ಇಫ್ ಐಮ್ ನಾಟ್ ರಾಂಗ್. ಆಮೇಲೆ ಕಾಶಿನಾಥ್ ಸರ್, ನೀವು, ಆಮೇಲೆ ನಮ್ಮ ರಿಷಬ್ ಇರ್ಬೋದು, ರಕ್ಷಿತ್ ಇರ್ಬೋದು, ಈ ಹಲವಾರು ಹೆಸರುಗಳಿದೆ. ಈ ತರ ರವಿಚಂದ್ರನ್, ಶಂಕರ್ ನಾಗ್ ಅವರು, ರಮೇಶ್ ಅವರು. ನಾನು ಹೇಳ್ತಾ ಇರೋದು ಇಟ್ಸ್ ಅ ಬಿಗ್ ನೇಮ್, ಬಿಗ್ ಲಿಸ್ಟ್ ಆಫ್ ನೇಮ್. ಬಟ್ ಆ ಪ್ರೋಸೆಸ್ ಇದೆಯಲ್ಲ, ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿ ಆ ಮಾನಿಟರ್ ನೋಡೋದು. ಓಕೆ, ಆಮೇಲೆ ಈ ಒಂದು ಸರ್ದಾರ್ ಗೆಟಪ್ ನೋಡಿದ್ರಲ್ಲ, ಅದು ಡಿಸ್ಗೈಸ್ ಅಲ್ಲಿ ಇರ್ತೀನಿ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಅದು ಏನಂದ್ರೆ ಐ ಆಮ್ ನಾಟ್ ಯೂಸ್ ಟು ದಟ್. ಅದು ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರುವಂತ ಒಬ್ಬ ಪಂಜಾಬಿ ಹುಡುಗನ್ನ ಕರೆಸಿ ಆ ಪೇಟ ಏನಾಗುತ್ತೆ ಅಂದ್ರೆ, ಯೂಶಲಿ ಆ ಟರ್ಬನ್ ಕಟ್ಟಲಿಲ್ಲ ಅಂದ್ರೆ ತುಂಬಾ ಆಡಾಗಿ ಕಾಣುತ್ತೆ. ರೆಡಿಮೇಡ್ ಪೇಟ ಅಂದ್ರೆ ಟರ್ಬನ್ ಬರುತ್ತಲ್ಲ ಸರ್, ಅದು ತುಂಬಾ ಕೆಟ್ಟದಾಗಿರುತ್ತೆ. ಸೊ ಐ ಮೇಡ್ ಶೋರ್ ದಟ್ ಐ ಗೋ ಥ್ರೂ ದಟ್ ಪ್ರೋಸೆಸ್. ಇಲ್ಲ ಪ್ರತಿದಿನ ಬರೋನು ಅಲ್ಸೂರ್ ಹತ್ರ ಇದೆಯಲ್ಲ ಗುರುದ್ವಾರ, ಸೊ ಅಲ್ಲಿರುವಂತ ಹುಡುಗ, ಹಿ ಯೂಸ್ ಟು ಕಮ್ ಪ್ರತಿದಿನ ಬಂದು ಒಂದ್ 2 ಸಲ ತೆಗಿಯೋದು, ಕಟ್ಟೋದು. ಅದೇನಂದ್ರೆ ನಂಗೆ ಅಭ್ಯಾಸ ಎಲ್ಲ, ಕೇಳಿಸಲ್ಲ ಅದು. ಫೋನ್ ಬಂದ್ರೂ ಕೇಳಿಸಲ್ಲ, ಏನೆಲ್ಲ ಮಾತಾಡೋದು. ಅದ್ರಲ್ಲಿ ಇನ್ನೊಂದೇನಂದ್ರೆ ಮಾನಿಟರ್ ನೋಡೋದು. ನಾನು ತೇಜು ನಿಲ್ಸೋದು, ತೇಜು ಇಸ್ ಮೈ ಕೋ ಡೈರೆಕ್ಟರ್. ಸೊ ತೇಜು ನಿಲ್ಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ, ನಾನು ಮೂಮೆಂಟ್ ನೋಡ್ಕೋತೀನಿ ಎಲ್ಲ ಅಂತ. ಸರಿ ಆಯ್ತು ಅಂತ ನನ್ನ ಮೂಮೆಂಟ್ ನೋಡ್ಕೊಳ್ಳೋದು, ಎಲ್ಲ ಓಕೆ ಓಕೆ ಅಣ್ಣ. ಮತ್ತೆ ಹೋಗೋದು, ನಾನಲ್ಲಿ ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡಿದ್ಮೇಲೆ ನನ್ನ ಕೇಳ್ತಾ ಇದ್ದಂತೆ ಎಲ್ಲ ಓಕೆನಾ ಡೈಲಾಗು ನನಗೆ ಗೊತ್ತಿಲ್ಲ, ಕೇಳಲ್ಲ ಸರ್, ಪ್ರಾಕ್ಟಿಕಲ್ ಆಗಿ ಕೇಳಲ್ಲ. ಸೊ ಈ ಥರದೊಂದು ಪ್ರೋಸೆಸ್ಸು, ಈ ಥರದೊಂದು ವಿಚಾರಗಳು, ಇಟ್ ಇಸ್ ಸೋ ಫ್ಯಾಂಟಾಸ್ಟಿಕ್. ಬಟ್ ಒಂದು, ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟರ್ ಆಕ್ಟರ್ ಅಂತ ಕೇಳಬಹುದು. ನೀವು ಕೇಳ್ತಾ ಇದ್ರ ನಾನೇ ಯಾಕೆ ಆಕ್ಟಿಂಗ್ ಮಾಡ್ಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋನ್ ಹಾಕೊಂಡ್ ಮಾಡ್ಬೋದಲ್ಲ ಅಂತ. ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ. ಇಲ್ಲ ಸರ್, ನನ್ ಕತೆ ಸರ್, ಹೆಂಗ್ ಸರ್ ಬಿಟ್ಕೊಂಡ್ರಿ. ನನಗೆ ಆಕ್ಚುಲಿ ಮಜಾಟಾಗೀಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ದು ಪರಮ್ ಅವ್ರಿಗೆ, ನೀವು ಈ ಒಂದು ಶೋ ಅನ್ನ ನನಗೆ ಡೈರೆಕ್ಷನ್ ಕೊಟ್ರೆ ನಾನು ಮಾಡ್ತೀನಿ. ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್, ಐ ವಿಲ್ ನಾಟ್, ಬಿಕಾಸ್ ನಾನು ಆ ಕಾನ್ಸೆಪ್ಟ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕಾಗಲ್ಲ, ನನಗೆ ಬಿಟ್ಬಿಡ್ಬೇಕು ಅಂತ. ದಟ್ ವಾಸ್ ಅ ಕಂಡೀಷನ್. ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನದರ್ ಹೀರೋ, ಬಟ್ ನಾಟ್ ಅನದರ್ ಡೈರೆಕ್ಟರ್. ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು, ನನಗಿಲ್ಲ ಈ ತರ ಬೇಕು ಅನ್ನೋದು, ಅದೆಲ್ಲ ಯಾವುದು ಬೇಡ ಅನ್ನೋದು. ಬಟ್ ಏನಕ್ಕೆ ಅಂದ್ರೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಅಂಡ್ ಸ್ಟ್ರೆಸ್ಫುಲ್. ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ, ಅಕಸ್ಮಾತ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ, ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ನನ್ನ ಅದು ಯಾವುದು. ಬಟ್ ದೆನ್ ಐ ವಾಸ್ ವೆರಿ ಕ್ಲಿಯರ್, ಇಲ್ಲ ನಾನು ಇದನ್ನ ಹಿಂಗೆ ಮಾಡ್ತೀನಿ, ಆಮೇಲೆ ನನಗೆ ಯಾವ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ ಪ್ರಾಬ್ಲಮ್ಗಳಿದೆ ಅದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈ ಜಿ ಎಸ್ ಟಿ ಯಾಕೆ ಅಂತ ನಾವು ವಿ ಕೇಮ್ ಔಟ್ ವಿತ್ ಲಾಟ್ ಆಫ್ ಐಡಿಯಾಸ್. ಏನು ಅಂದ್ರೆ
ಏನಂತಾರೆ ಟೈಟಲ್ ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ GST ಈಸ್ ಅ ಯೂನಿವರ್ಸಲ್ ವರ್ಡ್, ಬಿಕಾಸ್ ಇಂಡಿಯಾದಲ್ಲಿ ಇರೋರು, ಇಂಡಿಯಾ ಬಗ್ಗೆ ಗೊತ್ತಿರೋರಿಗೆ GST ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ವಿ ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ LPG ಎಂಡಿಂಗ್ ವಿತ್ ಗೋಸ್ಟ್. LPಗೆ ಏನಾದರೂ ಹುಡುಕಿ ಗೋಸ್ಟ್ ಸಿಗುತ್ತೆ ಅಂತ. LPG ಇಸ್ ಆಲ್ಸೋ ವೆರಿ ಈಸಿ, ಎಲ್ಲರಿಗೂ ಗೊತ್ತಾಗುತ್ತೆ LPG ಅಂತ. ನಾನು GST ಅಂತ ಬಂದಾಗ GST ಮಾಡೋಣ GST ಅಂತ ಕೂತ್ಕೊಂಡಾಗ ನಾನು ಬಂದಿದ್ದೆ ಗೋಸ್ಟ್ ಸೆಂಟ್ ಟ್ರಬಲ್. ಯಾಕಂದ್ರೆ ಈ ಕತೆ ಕರೆಕ್ಟ್ ಆಗಿತ್ತದು. ಆಮೇಲೆ ಅದರಲ್ಲೂ ಒಂದು ಇದು ಚೇಂಜ್ ಮಾಡೋ ಇಲ್ಲ ನೋಡಿ, ಇಲ್ಲಿ ಗೋಸಿ ಅಂತ ಹೇಳಿದ್ಯಲ್ಲ, ಇಲ್ಲಿ ಗೋಸ್ಟ್ ಸೆಂಟ್ ಟ್ರಬಲ್, ಇಲ್ಲಿ G ಕ್ಯಾಪಿಟಲ್, S ಕ್ಯಾಪಿಟಲ್, T ಕ್ಯಾಪಿಟಲ್ ಅಂದ್ರೆ ಹೈಲೈಟ್ ಮಾಡಿದೀವಲ್ಲ. ಸೊ ದಿಸ್ ಇಸ್ ದಿ GST ಅನ್ನೋದು. ಅದು ಕ್ರಿಯೇಟಿವ್ ಲೀನಿಯನ್ಸ್ ಅಷ್ಟೇ ಅದು. ಬಟ್ ವೈ ಡಿಡ್ ಐ ಚೇಂಜ್ ಫಾರ್ ಗೋ ಸಿ ಇನ್ ಥಿಯೇಟರ್ ಅಂದ್ರೆ ಅದನ್ನು GST ಬರುತ್ತೆ.